ಇದೊಂದು ಐತಿಹಾಸಿಕ ಸಮಾರಂಭ. ಕರ್ನಾಟಕ ರಾಜ್ಯಕ್ಕೆ ಒಂದು ಮಾತೃ ಸಂಸ್ಥೆ ಯಾವುದಪ್ಪ ಅಂತ ಹೇಳಿದ್ರೆ ಅದು ಕರ್ನಾಟಕ ಪ್ರದೇಶ ಕುರುಬರ ಸಂಘ. ನಮ್ಮೆಲ್ಲರಿಗೂ ತಾಯಿಯ ಸಂಸ್ಥೆ ಕರ್ನಾಟಕ ಪ್ರದೇಶ ಕುರುಬರ ಸಂಘ. ಸ್ವತಂತ್ರ ಪೂರ್ವದಲ್ಲೇನೆ ಬ್ರಿಟಿಷರ ಕಾಲದಲ್ಲಿ ಅವತ್ತಿನ ಸಮುದಾಯದ ಹಿರಿಯರೆಲ್ಲ ಸೇರಿ ಇಲ್ಲಿ ಒಂದು ವಿದ್ಯಾರ್ಥಿ ನಿಲಯವನ್ನ ಪ್ರಾರಂಭ ಮಾಡಿ ಒಂದು ಕುರುಬರ ಸಂಘವನ್ನ ಸ್ಥಾಪನೆ ಮಾಡಿ ಅಂದಿನ ಕಾಲದಲ್ಲಿನೇ ಕುರುಬರು ಸಂಘಟಿತರಾಗಿದ್ರು ಅನ್ನೋದನ್ನ ನೆನೆಸ್ಕೊಂಡ್ರೆ ಮೈ ರೋಮಾಂಚನ ಆಗುತ್ತೆ. ಹಾಗೆ ಅಂತೇಳಿ 100 ವರ್ಷಗಳ ಹಿಂದೆನೆ ಕುರುಬರು ಸಾಂಘಿಕವಾದಂತಹ ಹೋರಾಟಗಳನ್ನು ಮಾಡಿದ್ರು. ಬೆಂಗಳೂರು ಮಹಾನಗರದಲ್ಲಿ ವಿದ್ಯಾರ್ಥಿ ನಿಲಯವನ್ನ ಪ್ರಾರಂಭ ಮಾಡಿ ದೂರದ ಊರುಗಳಿಂದ ಬಂದಂತ ಅನೇಕ ವಿದ್ಯಾರ್ಥಿಗಳಿಗೆ ಅನ್ನ ಮತ್ತು ಆಶ್ರಯವನ್ನ ಕೊಟ್ಟದ್ದು ಕುರುಬ ಸಮುದಾಯದ ಅನ್ನೋದನ್ನ ನೆನೆಸ್ಕೊಂಡ್ರೆ ನಾವು ಎಂತಹ ಹೃದಯವಂತರು ಅನ್ನೋದನ್ನ ನಾವಿವತ್ತು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಹಾಗೆ ಇವತ್ತು ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಇತಿಹಾಸವನ್ನ ನಾವು ಸಿದ್ದರಾಮಯ್ಯನವರ ಮಾತಲ್ಲೇ ಕೇಳ್ಬೋದಾಗಿದೆ ಅಂತೇಳಿ ಅವ್ರು ಅನೇಕ ಬಾರಿ ಹೇಳ್ತಾ ಇರ್ತಾರೆ. ಈ ಸಂಘವನ್ನ ಯಾರೋ ಪಾಲಾಗಿತ್ತು, ಅವತ್ತಿನ ಕಾಲದ ರೌಡಿಗಳ ಪಾಲಾಗಿತ್ತು ಅಂತೇಳಿ ನಾವು ಕೇಳ್ಪಟ್ವಿ. ಅವತ್ತ ಎಲ್ಲ ರೌಡಿಗಳನ್ನ ಅವ್ರ ಮನೆ ಹತ್ರ ಹೋಗಿ ಹೇಳಿದ್ರಂತವ್ರು, ನೀನೇನಾದ್ರೂ ಕುರುಬರ ಸಂಘ ಕೈ ಹಾಕಿದ್ರೆ ನಿನ್ನನ್ನ ಕೊಲೆ ಮಾಡ್ತೀವಿ ಅಂತ ಹೇಳಿದ್ರಂತೆ ಸಿದ್ದರಾಮಯ್ಯನವರಿಗೆ. ಆದ್ರೆ ಅವ್ರು ಹೇಳಿದ್ರಂತೆ, ನಿನ್ನಿಂದ ಏನು ಮಾಡಕ್ಕಾಗಲ್ಲ, ನಾವು ಕುರುಬರ ಸಂಘ ರಕ್ಷಣೆ ಮಾಡ್ತೀವಿ ಅಂತ ಹೇಳಿ ಆ ಎಲ್ಲ ರೌಡಿಗಳನ್ನ ಮಟ್ಟ ಹಾಕಿ ಕುರುಬರ ಸಂಘವನ್ನ ಮತ್ತೆ ಸಮಾಜಕ್ಕೆ ಸಮರ್ಪಣೆ ಮಾಡಿದ್ದು ಇದೇ ಸಿದ್ದರಾಮಯ್ಯನವರು ಅನ್ನೋದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಹಾಗೆ ಹೇಳ್ತೇವೆ. ಅದರಿಂದ ಇದೊಂದು ವಿಶೇಷವಾಗಿರುವಂತಹ ಒಂದು ಸಂದರ್ಭ. 100 ವರ್ಷದ ಒಂದು ಕಟ್ಟಡವನ್ನ ಇವತ್ತು ನೆಲಸಮ ಮಾಡಿ ಅಲ್ಲಿ ಮತ್ತೊಂದು ಹೊಸ ಕಟ್ಟಡವನ್ನ ಮಾಡಲಿಕ್ಕೆ ಶಂಕುಸ್ಥಾಪನೆಯನ್ನ ಇವತ್ತು ಮುಖ್ಯಮಂತ್ರಿಗಳೇ ಮಾಡಿರುವಂಥದ್ದು ನಮ್ಮೆಲ್ಲರಿಗೂ ಕೂಡ ವಿಶೇಷವಾಗಿರುವಂತಹ ಒಂದು ಸಂತೋಷ ಆಗಿದೆ ಅನ್ನುವಂಥ ಮಾತು. ಅವರ ಕಾಲಾವಧಿಯಲ್ಲೇನೆ ಈ ಒಂದು ಕಟ್ಟಡ ಉದ್ಘಾಟನೆ ಆಗಲಿ, ಬೈರತಿ ಸುರೇಶ್ ಅವರು ಇದರ ಜವಾಬ್ದಾರಿಯನ್ನ ತೆಗೆದುಕೊಂಡಿರುವಂಥದ್ದು. ಆ ಒಂದು ಸಂದರ್ಭದಲ್ಲಿ ನಾನಾದ್ರೂ ಕೂಡ ಈ ಸಮಾಜದಲ್ಲಿ ಕೇಳೋದಿಷ್ಟೇನೆ, ಅಖಂಡ ಕರ್ನಾಟಕದ ನಮ್ಮ ಸಮಾಜದ ಎಲ್ಲ ಪಕ್ಷದ ನಾಯಕರುಗಳು, ಇಡೀ ಸಮುದಾಯ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಿಂತ್ಕೊಳ್ಳೋದ್ರ ಮೂಲಕ ಅವರ ಶಕ್ತಿಯನ್ನ, ಅವರ ಬೆಂಬಲಕ್ಕೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಈ ಒಂದು ಕೇಂದ್ರ ಸಂಘದ ಉದ್ಘಾಟನೆಯನ್ನ ಅವ್ರ ಕೈಲೇ ಮಾಡಿಸುವಂತ ಒಂದು ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಭದ್ರಾಗಬೇಕು. ಇದಕ್ಕೆ ಸಂಘಟನೆ ಬಹಳ ಮುಖ್ಯವಾಗುತ್ತೆ. ನಮ್ಮಲ್ಲಿ ಎಲ್ಲೂ ಕೂಡ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಿಲ್ಲ. ಸಿದ್ದರಾಮಯ್ಯನವ್ರ ವಿಚಾರ ಬಂದ್ರೆ ಇಡೀ ಸಮಾಜ ಒಗ್ಗಟ್ಟಾಗುತ್ತೆ, ಒಂದಾಗುತ್ತೆ, ಅವ್ರ ಬೆಂಬಲಕ್ಕೆ ನಾವೆಲ್ಲರೂ ಕೂಡ ನಿಂತ್ಕೊಳ್ತೀವಿ ಅನ್ನುವಂಥದ್ದನ್ನು ಕೂಡ ಇದೆಲ್ಲರೂ ಕೂಡ ನಾವು ಸಾಬೀತು ಮಾಡಿದೀವಿ. ಹಾಗೆ ಅಂತೇಳಿ ಅಂತ ಒಂದು ಸುಸಂದರ್ಭದಲ್ಲಿ ಸಾವಿರಾರು ಮಕ್ಕಳಿಗೆ ಅನ್ನ ಮತ್ತು ಆಶ್ರಯ ಕೊಡುವಂತ ಹಿನ್ನೆಲೆಯ ಒಳಗಡೆ ಈ ಪ್ರದೇಶ ಕುರುಬರ ಸಂಘ ಇವತ್ತು ನೂತನವಾದಂತಹ ಒಂದು ಕಟ್ಟಡವನ್ನ ತುಂಬಾ ಚೆನ್ನಾಗಿ ನಿರ್ಮಾಣ ಆಗ್ತಾ ಇದೆ. ಸಾಹೇಬ್ರು ಹೇಳ್ತಾ ಇದ್ರು, ಈ ಒಂದು ಕಟ್ಟಡಕ್ಕೆ ಎಲ್ಲರೂ ಕೂಡ ವಿಶೇಷವಾಗಿ ಸಹಕಾರ ಮಾಡಿ, ನಾವು ಯಾರಿಂದಲೂ ಕೂಡ ಹಣವನ್ನ ಪಡೆಯೋದಿಲ್ಲ, ಯಾರನ್ನು ಕೂಡ ದೇಣಿಗೆಯನ್ನು ಕೇಳೋದಿಲ್ಲ, ಯಾರು ಆಸಕ್ತಿಯಿಂದ ಬಂದು ಈ ಒಂದು ಕಟ್ಟಡದ ಒಂದು ನಿರ್ಮಾಣ ಕಾರ್ಯಕ್ಕೆ ಸಹಕಾರ ಮಾಡೋದಾದ್ರೆ ಮಾಡಲಿ ಅನ್ನುವಂಥ ಮಾತನ್ನ ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ದಾರೆ ಅನ್ನುವಂಥದ್ದು. ಬಹುಶಃ ಸುರೇಶ್ ಅವರು ಮಾತನ್ನ ನಾನು ಕೂಡ ಆ ಸಮ್ಮತಿಯನ್ನ ವ್ಯಕ್ತಪಡಿಸ್ತೀನಿ. ಸಿದ್ದರಾಮಯ್ಯನವರ ವಿದ್ಯಾರ್ಥಿ ನಿಲಯ ಅಂತ ಹೇಳಿ ಈ ಕಟ್ಟಡಕ್ಕೆ ನಾಮಕರಣ ಮಾಡಬೇಕು ಅನ್ನೋದ್ರಲ್ಲಿ ಯಾವುದೇ ರೀತಿಯ ಇದಿಲ್ಲ. ಯಾಕೆಂತ ಹೇಳಿದ್ರೆ ನಮ್ಮಲ್ಲಿ 2 ಬಾರಿ ಮುಖ್ಯಮಂತ್ರಿಗಳಾಗಿ ಎಲ್ಲ ಸಮುದಾಯದ ಪರವಾಗಿ, ಬಡವರ ಪರವಾಗಿ, ಸಾಮಾಜಿಕ ನ್ಯಾಯದ ಪರವಾಗಿ ಇವತ್ತು ಒಂದು ಅಧಿಕಾರವನ್ನ ಮುನ್ನಡೆಸ್ತಿರುವಂತ ಸಿದ್ದರಾಮಯ್ಯನವರ ಒಂದು ಹೆಸರನ್ನ ಈ ಒಂದು ಕಟ್ಟಡಕ್ಕೆ ನಾಮಕರಣ ಮಾಡೋದ್ರಲ್ಲಿ ಅದೊಂದು ವಿಶೇಷ ಗೌರವ ಅಂತ ನಾನು ಕೂಡ ಭಾವಿಸ್ಕೊಳ್ತೀನಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿ, ಬಹುಶಃ ಪ್ರದೇಶ ಕುರುಬರ ಸಂಘ ಪ್ರಾರಂಭ ಆದಮೇಲೆ 92ನೇ ಇಸ್ವಿಯಲ್ಲಿ ಶ್ರೀಮಠ ಮಾಡಬೇಕು ಅಂತ ಹೇಳಿದಾಗ ಅವತ್ತಿನ ಕಾಲದ ಅಧ್ಯಕ್ಷರು, ಪದಾಧಿಕಾರಿಗಳು, ಪ್ರದೇಶ ಕುರುಬರ ಸಂಘದ ಎಲ್ಲ ಪದಾಧಿಕಾರಿಗಳು ಮಠ ಸ್ಥಾಪನೆ ಮಾಡಲಿಕ್ಕೆ ಇದೇ ಕಟ್ಟಡದಲ್ಲಿ ಪ್ರಯತ್ನ ಆಯಿತು ಅನ್ನೋದನ್ನ ನಾವ್ಯಾರು ಕೂಡ ಮರೆಯುವಂತಿಲ್ಲ. ಹಾಗೆ ಅಂತೇಳಿ ಆದ್ರಿಂದ ಕಾಗಿನೆಲೆ ಮಹಾಸಂಸ್ಥಾನ ಕನಕಗುರು ಪೀಠ ಮತ್ತು ಕರ್ನಾಟಕ ಪ್ರದೇಶ ಕುರುಬರ ಸಂಘ ಇವೆರಡು ಕೂಡ ಸಮುದಾಯದ 2 ಕಣ್ಣುಗಳಿದ್ದ ಹಾಗೆ. ಇವೆರಡನ್ನು ಕೂಡ ಸಿದ್ದರಾಮಯ್ಯನವರು ಅವರ ನೇತೃತ್ವದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ಇದು ಮುನ್ನಡೆಯಬೇಕು. ಸಾವಿರಾರು ಮಕ್ಕಳಿಗೆ ಅನ್ನ ಹಾಕುವಂತ, ಆಶ್ರಯ ಕೊಡುವಂತ ಒಂದು ದೊಡ್ಡ ಶಕ್ತಿಯಾಗಿ ಬೆಳಿಬೇಕು ಅನ್ನುವಂತ ಮಾತನ್ನಷ್ಟೇ ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿ, ವರ್ತೂರ್ ಪ್ರಕಾಶ್ ಅವರು ಒಳ್ಳೆ ಮಾತನ್ನು ಹೇಳಿದ್ದಾರೆ. ಯಾಕೆಂತ ಹೇಳಿದ್ರೆ ಇವತ್ತು ಯಾರಲ್ಲೂ ಕೂಡ ಭಿನ್ನಾಭಿಪ್ರಾಯಗಳಿಲ್ಲ. ಸಿದ್ದರಾಮಯ್ಯನ ನಾಯಕತ್ವವನ್ನ
ಅಖಂಡ ಕುರುಬ ಸಮಾಜ ಅಷ್ಟೇ ಅಲ್ಲ, ಎಲ್ಲ ಅಹಿಂದ ಸಮುದಾಯವನ್ನು ಕೂಡ ಅವರ ನಾಯಕತ್ವವನ್ನು ಒಪ್ಪಿಕೊಂಡಿರುವಂತಹ ಕಾರಣಕ್ಕಾಗಿಯೇ ಅವರು 2 ಬಾರಿ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಆಯಿತು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿ, ಸಾಹೇಬರು ನಮ್ಮ ಸಮುದಾಯ ಅಷ್ಟೇ ಅಲ್ಲ ಎಲ್ಲ ಸಮುದಾಯಗಳ ಪರವಾಗಿ ಕೆಲಸ ಮಾಡಲಿ, ನಾವು ಅವರಿಗೆ ಸಹಕಾರವನ್ನ ನೀಡಬೇಕು ಅನ್ನುವಂಥ ಮಾತನ್ನಷ್ಟೇ ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿ ನಿಮ್ಮೆಲ್ಲರಿಗೂ ಶುಭ ಕೋರಿ ನನ್ನ 2 ಮಾತು ಮುಗಿಸ್ತೀನಿ. ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.